ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಿಗೆ ಸ್ವಾಗತ. ನಾನು ನಿಮ್ಮವ MI ಅದು ಮಲ್ಲಪ್ಪ ಜೋತಾವರ್. ಇತ್ತೀಚೆಗೆ ದಾವಣಗೆರೆ ಜಿಲ್ಲೆ ಚನ್ನಗಿರಿಯಲ್ಲಿ ದೊಡ್ಡ ಒಂದು ಆಘಾತಕಾರಿಯಾದಂಥ ಘಟನೆ ಆಗೋಗ್ಬಿಡ್ತು. ನಿಮಗೆಲ್ಲ ಗೊತ್ತು ಇದೆ. ಒಬ್ಬ ಹೆಣ್ಣು ಮಗಳಿಗೆ 2 ಮಕ್ಕಳ ತಾಯಿ ಮೇಲೆ ನಾವು ಇದನ್ನು ಯಾವ ಶಬ್ದ ಬಳಸ್ಬೇಕು, ಇದನ್ನು ಒಂದು ರೇಪಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲಂಥ ವಿಷಯಗಳನ್ನ ಅನಿವಾರ್ಯವಾಗಿ ಮಾತಾಡುವಂಥ ಪ್ರಸಂಗ ಬಂದು ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇಂಥ ಘಟನೆಗಳು ಲೈಂಗಿಕ ದೌರ್ಜನ್ಯ ಅಂತಿರೋ, ದಾಳಿ ಅಂತಿರೋ, ಯಾವ ಶಬ್ದ ಕೊಡ್ತಾ ಇರ್ತೀವಿ, ಅದು ಯಾವುದಕ್ಕಿಂತ ಹೆಚ್ಚಿಗೆ ಇದೊಂದು ದೊಡ್ಡ ಆಘಾತಕಾರಿ ವಿಷಯ. ಯಾಕಪ್ಪ ಅಂತಂದ್ರೆ ಇಂಥ ಘಟನೆಗಳು ಮೇಲ್ಮೇಲೆ ಯಾಕೆ ಆಗ್ತಾ ಇದ್ದಾವ, ಹೆಣ್ಮಕ್ಳ ಮೇಲೆ ಈ ದಾಳಿಗಳೇ ಯಾಕೆ ಆಗ್ತಾ ಇದ್ದಾವೆ, ಇದಕ್ಕೆ ಪರಿಹಾರ ಏನು ಅನ್ನೋದನ್ನು ನಾವು ಇವತ್ತು ವಿಚಾರ ಮಾಡ್ಬೇಕಾದ್ರೆ. ಇವತ್ತು ಕಾನೂನದ ಅವ್ರ ಮೇಲೆ ಈಗಾಗಲೇ ಆ ಮಗಳ ಮೇಲೆ ದಾಳಿ ಮಾಡಿದಂಥ 10 ಜನರಿಗೆ ಈಗ ಒಳಗೆ ಪೊಲೀಸ್ ಸ್ಟೇಷನ್ದಲ್ಲೂ ಮಾಡಿದ್ದಾರೆ. ಅದನ್ನು ಆ ದಾಳಿ ಯಾವ ರೀತಿ ಮಾಡಿದ್ರು ಏನೋ ಅದ್ರ ವಿವರಣೆ ಮಾಡೋಕ್ಕಿಂತಲೂ ಅದನ್ನು ಮೌನವಾಗಿ ವಿಚಾರ ಮಾಡೋದಷ್ಟು ಸಾಕನಿಸ್ತದೆ ನನಗೆ. ಯಾಕಂದ್ರೆ ಸಾಯಂಕಾಲದಿಂದ ರಾತ್ರಿಯಿಂದ ಬೆಳಗಿನವರೆಗೆ ನಶೆ ಪದಾರ್ಥವನ್ನು ಕುಡಿಸಿ ಮಾಡಿದಂಥ ಒಂದು ದುಷ್ಕೃತ್ಯ ನಡೆದು ಹೋಗ್ಬಿಟ್ಟದ. ಇಂಥ ದುಷ್ಕೃತ್ಯಗಳು ಮೇಲ್ಮೇಲೆ ನಡೀತಾನೆ ಇರ್ತಾವೆ. ಈ ಸಂದರ್ಭದಲ್ಲಿ ನಾವು ಸೌಜನ್ಯ ಆಡೋ ಕೇಸನ್ನು ನಾವು ನೆನಪಿಸ್ಕೋಬೇಕಾಗ್ತದೆ. ಇಂಥ ಅನೇಕ ಘಟನೆಗಳು, ಸೌಜನ್ಯ ಕೇಸು ಮುಚ್ಚೋಗಿಬಿಡ್ತು. ಈಗ ಇದೂ ಸಹಿತ ನಾಳೆ ಎಷ್ಟು ಮಟ್ಟಿಗೆ ಅವ್ರ ಶಿಕ್ಷೆ ಆಗ್ತದೆ ಅಲ್ಲಂತೆ. ಅದ್ರ ಹಿಂದಿದ್ದಂಥ ದೊಡ್ಡದಂತ ಯಾವುದೋ ಹೇಳಲಿಕ್ಕಾಗಂಥ ವ್ಯಕ್ತಿ ಇದ್ದರೆ ಇಲ್ಲೇ ಈ 10 ಜನ ಸಿಕ್ಕಿದ್ದಾರೆ. ಇವತ್ತು ಅವ್ರ ಶಿಕ್ಷೆ ಆಗುವ ಸಾಧ್ಯತೆಗಳು ಹೆಚ್ಚಿಗಿದಾವನು ಒಪ್ಕೊಂಡು. ಆದರೆ ಇಂಥ ಘಟನೆ ಆಗದಂಗೆ ಯಾಕೆ ಆಗ್ತಾ ಇಲ್ಲ? ಇವತ್ತು ನೋಡ್ರಿ, ನಾವು 75-80 ವರ್ಷ ಸ್ವತಂತ್ರ ಸಿಕ್ಕ, ಸಂವಿಧಾನ ಬಂದದ, ಕಾನೂನುಗಳು ಬಂದಿದ್ದಾವೆ. ಅದರಲ್ಲಿ ಮತ್ತೊಂದು ಈಗ ಹೊಸ ಕಾನೂನು ಬಂದದ, ನಮ್ಮ ಮೋದಿಯವ್ರು ಬಂದು 4 ವರ್ಷ ತಂದಿದ್ದಾರೆ. ಅದ್ರ ಪ್ರಕಾರ 70 ಮತ್ತು 77 ಕಲಮಗಳ ಮೂಲಕ ಅವ್ರ ಮೇಲೆ ಕೇಸು ಹಾಕಿದ್ದಾರೆ 10 ಜನರ ಮೇಲೆ. 10 ಜನ ನಿಮಗೆ ಗೊತ್ತದ, ಈಗ ಕೇಳ್ತೀರಿ ನ್ಯೂಸ್ಗಳಲ್ಲೇ. ಚಟಾಕಿ ನಾಗರಾಜ್ ಅಂತೇಳಿ, SB ನಾಗರಾಜ್ ಅಂತೇಳಿ, ಮಧು ಅಂತೇಳಿ, ಅರ್ಜುನ್ ಅಂತೇಳಿ, ಬಸಂತ್ ಅಂತೇಳಿ, ಕುಂದೂರು ಮಾರುತಿ ಅಂತೇಳಿ, ಹೆಗ್ಗ ಮಾರುತಿ ಅಂತೇಳಿ, ಮನು ಅಂತೇಳಿ, ಜೋಗಿ, ಸುನೀಲ, ಪ್ರದೀಪ, ಇವ್ರ ಮೇಲೆ ಕೇಸ್ ಆಗಿದೆ ಈಗ. ಆದರೆ ಈ ಕೇಸ್ ಆಯಿತು, ನಾಳೆ ಅವ್ರಿಗೆ ಏನು ಶಿಕ್ಷಣ ಆಯಿತು, ಎಲ್ಲ ಆಯಿತು, ಒಪ್ಪನು ಅದನ್ನು. ಬಟ್ ಇಂಥ ಕೇಸ್ಗಳು ಒಂದಲ್ಲಿದು 100 ಹಾಗೆ ನಡೀತಾನೆ ಇದ್ದಾವೆ. ಇದನ್ನು ತಡೆಯೋದು ಹೆಂಗಂತ ಕಾನೂನಿಗೆ ಅನಿಸ್ತಾ ಇಲ್ಲ. ಏನಿಲ್ಲಿದು ಏನು ಅನ್ನುವಂಥ ವಿಚಾರ ಮಾಡಿದಾಗ ಒಂದಿಷ್ಟು ಕೆಲವು ವಿಷಯಗಳು ನಿಮ್ಮೊಂದಿಗೆ ಮಾತನಾಡಬೇಕು ಅನಿಸ್ತು. ಯಾಕಂದ್ರೆ 41 ವರ್ಷದ ಹೆಣ್ಮಗಳು ಯಾಕೆ ಬಂದಳು ಅದು ಈಗಾಗಲೇ ಕ್ಲಿಯರ್ ಆದಂಥದ್ದು. ಗಂಡನ ತನಕ ಬೇಸತ್ತ, ಕೊಡೋದು ಬಂದು ಹೊಡೆಯೋದಕ್ಕೆ ಬೇಸತ್ತ, ಆ ಗಂಡನ ಸವಾಸ ಬೇಡಪ್ಪ ಅನ್ನುವಷ್ಟು ಮಟ್ಟಿಗೆ ಮಾನಸಿಕವಾಗಿ ಮಾಡಿಕೊಂಡು ತನ್ನ ಊರಿಗೆ ತವರೂರಿಗೆ ಬಂದಾಗ ತವರೂರಿನ ಸಮೀಪದಲ್ಲಿ ಇದು ಘಟನೆ ಆಗಿ ಹೋಗಿಬಿಡ್ತದೆ. ಅಲ್ಲಿ ಯಾವುದೋ ವ್ಯಕ್ತಿ ಬಂದ ಪ್ರೀತಿಯಿಂದ ಮಾತಾಡಿಸಿ ಇಲ್ಲವ ನಿನ್ನ ಮನೆಗೆ ಬಿಡ್ತು ಅಂತೇಳಿ ಏನೋ ಮಾಡಿದ್ರು ಅನ್ನೋ ಸಹಿತ ಈಗಾಗಲೇ ಜಗಜ್ಜಾಹಿರಾದಂಥ ವಿಷಯ. ಇಂಥ ಘಟನೆಗಳು ಮೇಲ್ಮೇಲೆ ಆಗಬೇಕು. ಇದು ನಿಜವಾಗಿಯೂ ಖಂಡನಾರ ಅನ್ಬೋದು, ಮತ್ತೇನು ಅನ್ಬೋದು. ಬಟ್ ಇದು ಆಗದಾಗ ತಿಳಿದಕ್ಕೆ ಏನು ಮಾಡೋದು, ಇದಕ್ಕೆ ಕಾರಣಗಳೇನಂದಾಗ ನಾವು ಮತ್ತೆ ಇತಿಹಾಸ ಅದು ಇದೆಲ್ಲ ನೋಡಬೇಕಾಗ್ತದೆ, ಮತ್ತು ನೋಡಲೇಬೇಕಾಗ್ತದೆ. ಯಾಕಂದರೆ ಇವತ್ತು ಈ ರೀತಿ ಹಿಂದೂ ಈ ರೀತಿ ಇದ್ದರು. ಇದಕ್ಕೆಲ್ಲ ಕಾರಣಗಳೇನಪ್ಪ ಅಂತಂದ್ರೆ ಮೂಲಭೂತವಾಗಿ ಇಲ್ಲೇನಾಗ್ಯದಪ್ಪ ಅಂತಂದ್ರೆ ಪ್ರತಿಯೊಬ್ಬರಿಗೂ ಈ ದೇಶದಲ್ಲ ನಿಜ ಮನೆ ಇದ್ದು ಎಲ್ಲ ಇದು ಮಾಡ್ತಾರೆ, ಮತ್ತು ಬೇರೆ ಆದರೂ ಪ್ರಮಾಣ ಕಡಿಮೆ ಇರ್ತದೆ. ಇಲ್ಲಿ ಏನಾಗಿದೆ ಅಂದ್ರೆ ಪ್ರತಿ ವ್ಯಕ್ತಿಗೂ ಇಲ್ಲಿ ಇತ್ತೀಚಿನ ದಿನದಲ್ಲಂತೂ ಮದುವೆಗಳು ಭಾಳ ಕಷ್ಟ ಆಗ್ತಾ ಇದ್ದಾವೆ. ಯಾಕಂತಂದ್ರೆ ಉದ್ಯೋಗ ಇಲ್ಲದಂಥ ನಿರುದ್ಯೋಗಿಗಳಿಗೆ ಎಲ್ಲಿ ಯಾರು ಕೊಡೋದಿಲ್ಲ. ಇವ್ರು ಹೆಚ್ಚು ಕಡಿಮೆ ಇವ್ರು ಏನೋ ಒಂದು 10 ಜನ ಇದ್ದಾರೆ ನಿರುದ್ಯೋಗಿ ಯುವಕರು ಇದ್ದಾರಲ್ಲೇ, ವಯಸ್ಸಿಗೆ ಬಂದಂಥವ್ರು ಇದ್ದಾರೆ, ಮದುವೆ ಆಗದವ್ರು ಇದ್ದಾರೆ, ಕೆಲವು ಮದುವೆ ಆದವರು ಇರ್ಬೋದು. ಇದು ಮಾತು ಯಾಕೆ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ ಪ್ರತಿಯೊಬ್ಬಗೂ ಅವ್ರವ್ರಿಗೆ ಉದ್ಯೋಗ ಇತ್ತು, ಅವ್ರ ಮನೆಯೊಂದು ಕುಟುಂಬ ಇತ್ತು, ಕುಟುಂಬದ ಜೊತೆಗೆ ತಾವು ಸೌಖ್ಯದಿಂದಿದ್ದರೆ ಇಂಥ ಕೆಲಸಕ್ಕೆ ವಿಶೇಷವಾಗಿ ಹೋಗೋದು ಭಾಳ ಕಡಿಮೆ. ಆದರೆ ಇದನ್ನೆಲ್ಲ ಕೊಡೋರು ಯಾರು? ಅದಕ್ಕೆ ನಾವು ಸಹ ಅಂದ್ಬಿಡ್ತೀವಿ, ಅಲ್ರಿ ದುಡಿದು ಮಾಡ್ಕೋಬೇಕಲ್ಲ ಅವರು ಅಂತೇಳಿ. ಖರೆ ಅದ. ಆದರೆ ದುಡಿಯೋದಕ್ಕೂ ಹೋದ್ರೆ ಉದ್ಯೋಗಗಳು ಎಷ್ಟು ಮಟ್ಟಿಗಿದ್ದಾವೆ ಅಂತ. ಯಾಕಂದರೆ ಇವತ್ತು ಮನರೇಗಾ ಸಹಿತ ಒಂದು ಏನೋ ಮಾಡಿದ್ರು ಇಂದ ನಿಮಗೆ ಗೊತ್ತದ, ನಮ್ಮ ಸೋನಿಯಾ ಗಾಂಧಿ ಅವ್ರದ್ದಾಗ ಮಾಡಿದರು, ಇವತ್ತು ಇವ್ರು ಮಾಡಿದ್ದಾರೆ. ಆವತ್ತು ಮಾಡಿದ್ದಕ್ಕೆ ಇವತ್ತು ಮಾಡಿದ್ದಕ್ಕೆ ಏನಂತಾರಪ್ಪ ಅಂದ್ರೆ ಆಗ ಕೇಂದ್ರ ಸರ್ಕಾರ 90% ಕೊಡ್ತಿತ್ತು, ರಾಜ್ಯಗಳು 10% ಆಗ್ತಾಯಿತ್ತು. ಹೀಗಾಗಿ ಅದನ್ನು 100 ದಿನಗಳವರೆಗೆ ಉದ್ಯೋಗ ಕೊಡುವಂಥದ್ದಿತ್ತು. ಇವತ್ತು ಹಂಗಿಲ್ಲ. ಆ ಮನರೇಗಾವನ್ನು ಬದಲು ಮಾಡಿ ಜಿ ರಾಮ್ಜಿ ಮಾಡಿ
ಅದ್ರಾಗ 60-40 ರಾಜ್ಯ ಹಾಕೋದು 50 ನಮ್ಮ ಕೇಂದ್ರ ಸರ್ಕಾರ ಹಾಕೋದು ಮಾಡಿದ್ದಾರೆ. ಹೀಗಾಗಿ ಅಲ್ಲಿ ಉದ್ಯೋಗ ಸೊಗಸು ಕಡಿಮೆ ಆಗ್ತಾಯಿದ್ದಾವೆ ಹಳ್ಳಿ ಜೀವನದಲ್ಲೇ, ಉದ್ಯೋಗಗಳು ಇಲ್ಲ. ಅದೇ ಕಾಲಕ್ಕೆ ನೀರಾವರಿ ಭೂಮಿ ಎಲ್ಲ ಕಡೆ ಇಲ್ಲ. ಹೀಗಾಗಿ ಯಾವ ಉದ್ಯೋಗ ಕೊಡ್ಬೋದಂಥ ಕ್ಷೇತ್ರದನೋ ಕೃಷಿ ಅಲ್ಲಿ ಲಾಭ ಇಲ್ಲ. ಹೀಗಾಗಿ ಇವೆಲ್ಲ ಅರ್ಥಮೂಲ ಒಂದು ಕಡೆ ಮಾರ್ಕ್ಸ್ಗಳು ಭಾಳ ಸತ್ಯದ. ಭಾಳಷ್ಟು ಸಮಸ್ಯೆಗಳಿಗೆ, ಮ್ಯಾಕ್ಸಿಮಮ್ ಸಮಸ್ಯೆಗಳಿಗೆ ಅರ್ಥ, ದುಡ್ಡು, ಬದುಕು ಮುಖ್ಯ ಆಗ್ತದೆ. ಇಲ್ಲೂ 10 ಜನರು ನಾವು ಅಭ್ಯಾಸ ಮಾಡಿದಾಗ ಮೋಸ್ಟ್ಲಿ ಇವರಲ್ಲಿ ಹೆಚ್ಚಿಗೆ ಅನ್ಎಂಪ್ಲಾಯ್ಡ್ ಯೂತ್ಸ್ ಅದರ, ಯುವಕರಿದ್ದಾರೆ. ಒಬ್ಬ ಬಾಲಕೂ ಅದಾನ 18 ವರ್ಷ ಆಗಲಾರಂಥವ, ಅದು ಸುದ್ದಿಗಳಿದ್ದಾವೆ. ಅಂದ್ರೆ ಈ ಒಂದು ಇಂಥ ದುರ್ಘಟನೆಗಳು ಆಗಬಾರ್ದಾಗಿತ್ತಪ್ಪ ಅಂತಂದ್ರೆ ಪ್ರತಿ ಕುಟುಂಬನೂ ಸ್ವಾವಲಂಬಿಯಾಗಿ, ಪ್ರತಿ ಕುಟುಂಬಕ್ಕೂ ತಮ್ಮದೇ ಆದ ಒಬ್ಬ ವ್ಯಕ್ತಿಗೂ ಪ್ರತಿಯೊಂದು ತನ್ನದೇ ತಂದೆ ತಾಯಿ ಜೊತೆಗೆ ಹೆಂಡತಿ ಮಕ್ಕಳು ಇವೆಲ್ಲ ಇದ್ದು ಅಂದ್ರೆ ಅಂಥ ಮನುಷ್ಯ ಒಂದು ಸ್ವಲ್ಪ ಇಂಥ ಕೆಲಸ ಮಾಡೋದಕ್ಕೆ ಹಿಂದೇಟು ಹಾಕ್ತಿರ್ತಾನೆ. ಆದರೆ ಇಂಥ ಘಟನೆಗಳಾದಾಗ ವಿಶೇಷ ಕೆಲವೊಂದು ಆಗಿರ್ತಾವೆ. ಬಟ್ ಇದಕ್ಕೊಂದು ಪರಿಹಾರ ಹುಡುಕೋದು ಹೆಂಗಪ್ಪ ಅಂತ ನಾವು ಇವತ್ತು ನೋಡ್ರಿ, ಇವ್ರನ್ನ ಹಿಡಿದ್ವಿ, ಒಳಗೆ ಹಾಕಿದ್ವಿ, ಒಂದು 5 ವರ್ಷ 10 ವರ್ಷ ಜೈಲು ಶಿಕ್ಷೆ ಆಯಿತು. ನಂತರ ಹೊರಗೆ ಬಂದ ಮೇಲೆ ಅವ್ರು ಏನು ಮಾಡೋದು, ಅದು ಭಾಳ ಮಹತ್ವದ ಇಲ್ಲ. ಶಿಕ್ಷೆ ಕೊಡೋದು ಅಷ್ಟು ಮಹತ್ವದನು, ಅವ್ರು ಹೊರಗೆ ಬಂದಂತ ಬದುಕುವಂಥ ವ್ಯವಸ್ಥೆ ಮಾಡೋದು ಅಷ್ಟು ಮುಖ್ಯ. ಆದರೆ ಇಲ್ಲಿಲ್ಲ, ಒಬ್ಬ ಕಳ್ಳಾಗಿ ಒಳಗೆ ಹೋಗಿ ಬಂದಪ್ಪ, ಒಳಗೆ ಹೋಗಿ ಹೊರಗೆ ಬಂದಂದ್ರೆ ನಾವು ಅವನನ್ನು ಅದರ ದೃಷ್ಟಿಯಿಂದ ನೋಡೋದ್ರಿಂದ ಆ ವ್ಯಕ್ತಿ ಮತ್ತು ಅದ ಉದ್ಯೋಗ ಮಾಡ್ಕೊಂಡು ಹೋಗ್ತಾನೆ. ಹೀಗಾಗಿ ನಮ್ಮಲ್ಲಿ ಅಪರಾಧಿಯ ಸಂಖ್ಯೆಗಳು ಹೆಚ್ಚಾಗ್ತಾ ಹೋಗ್ತಾ ಇದ್ದಾವೆ. ಈಗ ನೋಡ್ರಿ, 41 ವರ್ಷದ ಹೆಣ್ಣುಮಗಳಿಗೆ ಏನಾಯ್ತು, ಮೂಲತಃ ಗಂಡ ಸರಿಯಾಗಿದ್ದ, ಬಡತನ ಇರುವ ಮುಂದೆ ಮತ್ತು ಕುಡುಕ್ತಾನ ಒಂದು. ನಾವು ನಮ್ಮಲ್ಲಿ ಈ ನಮ್ಮ ಲಾಭ ಬರ್ತದೆ ಅಂತೇಳಿ, ಏನು ಈ ಸರ್ಕಾರಕ್ಕೆ ಲಾಭ ಬರ್ತದೆ, ಲೋಕ ಕಲ್ಯಾಣಕಾರಕ ಕೆಲಸ ಉಪಯೋಗ ಮಾಡ್ಬೋದು ಅಂತೇಳಿ, ಗ್ಯಾರಂಟಿಗೆ ರೊಕ್ಕ ಹಾಕ್ಬೋದು ಅಂತೇಳಿ ಸರಿಯಾಗಿ ಕೊಡಿಸ್ಕೊಂಡು ಕಲಿಸ್ಬಿಟ್ವಿ. ಅಂದ್ರೆ ಸರಾಯಿ ಎಷ್ಟು ಮಾರ್ತೀವಿ ಆ ಪ್ರಮಾಣದಲ್ಲಿ ಆ ಸಾರಾಯಿ ದುಡ್ಡ ನಾವು ಇವ್ರನ್ನ ಉದ್ಧಾರ ಮಾಡೋಕೆ ಹಾಕ್ತೀವಿ. ಆದ್ರೆ ಸಾರಾಯಿ ಕುಡುಕ್ತನಕ್ಕೆ ಒಳಗಾದಂಥ ವ್ಯಕ್ತಿ ತನ್ನ ಕುಟುಂಬನ ಹೆಂಗೆ ಹಾಳು ಮಾಡ್ಕೊತಾನೆ ಅನ್ನೋದು ಈ ಹೆಣ್ಮಗಳ ಸಾಕ್ಷಿ. ಅಂದ್ರೆ ಇಲ್ಲಿ ಮೂಲ ಏನಪ್ಪ ಅಂದ್ರೆ ಗಾಂಧೀಜಿ ಬಯಸಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ಬರಬೇಕಾಯ್ತು. ನೈತಿಕವಾಗಿ ಮಾತಾಡ್ತಾ ಇಲ್ಲ ನಾ ಇಲ್ಲಿ. ಯಾಕಂದ್ರೆ ಅರ್ಥವ್ಯವಸ್ಥೆ ಸರಿ ಇತ್ತಪ್ಪ ಅಂತಂದ್ರೆ ಈ ಒಂದು ಏನಪ್ಪ ಅಂತಿಂಥ ಅಪರಾಧ ಕೆಲಸಗಳು ಭಾಳಷ್ಟು ಕಡಿಮೆ ಆಗ್ತಾವೆ. ಅಂದ್ರೆ ಸಮೃದ್ಧ ಕುಟುಂಬ ಇತ್ತಪ್ಪ ಅಂದ್ರೆ, ಸಮೃದ್ಧ ಕುಟುಂಬ ಇರಬೇಕಾದ್ರೆ ಅವ್ನು ಸ್ವಂತ ಮನೆ ಬೇಕು, ಅದ್ರ ಜೊತೆಗೆ ಸ್ವಂತ ಉದ್ಯೋಗ ಬೇಕು, ಮಕ್ಕಳಿಗೆ ಶಾಲೆ ಕಲಿಸುವಂಥ ಶಕ್ತಿ ಇರಬೇಕು. ಎಷ್ಟೋ ಜನ ತಂದೆ ತಾಯಿ ತಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸಲಾರ ಸ್ಥಿತಿಯೊಳಗೆ ಇದ್ದಾರೆ, ಇನ್ನು ಸ್ಥಿತಿ ನಾವು ಗಮನಿಸ್ಬೇಕಾಗಿದೆ. ಹೀಗಾಗಿ ಇಂಥ ಎಲ್ಲ ಅಪರಾಧಿ ಕೆಲಸಗಳಿಗೆ ಮೂಲ ಕಾರಣ ನಮ್ಮ ವ್ಯವಸ್ಥೆ ನಾವು ಸರಿಯಾಗಿ ನಡೆಸ್ತಾ ಇಲ್ಲ ಅಂತ. ಇದರರ್ಥ ನಮ್ಮ ಅಡ್ಮಿನಿಸ್ಟ್ರೇಟರ್ಸ್ ಏನಿದ್ದಾರೆ, ಆಳುವವರು ಏನಿದ್ದಾರೆ, ಅವರ ಭ್ರಷ್ಟರಿದ್ದಾರೆ. ಇಂಥ ಹಾದಿಗಳನ್ನ ಅವರೇ ಹೇಳ್ಕೊಡೋ ಸಾಧ್ಯಗಳು ಹೆಚ್ಚಿರೋದ್ರಿಂದ ಅವರೇ ಈ ವ್ಯವಸ್ಥೆ ಮಾಡಿದ್ರಿಂದಾಗಿ ಆ ವ್ಯವಸ್ಥೆ ಬಲಿಪಶು ಈ 41 ವಯಸ್ಸಿನ ಹೆಣ್ಣುಮಗಳು, ಅವಳ ಗಂಡ, ಈ 10 ಜನರು ಏನು ಮಾಡಿದ್ರಿಂಥವ್ರು ಇಂಥ ಪ್ರತಿಯೊಂದು ಕಡೆ ಇದ್ದಾರೆ. ಇದಕ್ಕೆ ಪರಿಹಾರ ಹುಡುಕುವಂಥ ಒಂದು ವ್ಯವಸ್ಥೆ ಇವತ್ತು ಮಾಡಬೇಕಾಗ್ಯದ. ಇವತ್ತು ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಮೋದಿಯವರಾಗಿರ್ಬೋದು, ಇವ್ರು ಯಾರೂ ಇದನ್ನು ಮಾಡ್ತಾ ಇಲ್ಲ. ಏನೋ ಗ್ಯಾರಂಟಿ ಕೊಟ್ಟಿವಿ ರೀ, 6 ಗ್ಯಾರಂಟಿ ಕೊಟ್ಟಿವಿ, 10 ಗ್ಯಾರಂಟಿ ಕೊಟ್ಟಿವಿ ರೀ. ರೈತರು ಇಷ್ಟೆಲ್ಲ ಮಾಡ್ಲಿಕ್ಕೆ ಇದ್ದಿದ್ರೆ ನೀವು ಗ್ಯಾರಂಟಿ ಕೊಡ್ತಾ ಇದ್ರಿ ಇಲ್ಲ ನೀವು ಹೇಳಿದ್ರೆ ನಾವು ಇದು ಬೆಂಬಲ ಬೆಲೆ ಕೊಟ್ಟಿದ್ದೀವಿ ಅಂತ. ನಿಮಗೆಲ್ಲ ಬೇಡ್ರಿ. ರೈತಗೆ ಅವ್ನು ನೀರ ಮತ್ತು ಮಾರ್ಕೆಟ, ಅವ್ರ ಮಕ್ಕಳಿಗೆ ಎಲ್ಲ ಮಕ್ಕಳಿಗೆ ಫ್ರೀ ಎಜುಕೇಷನ, ಫ್ರೀ ಔಷಧ ಇದನ್ನೊಂದು ಕೊಟ್ಟು ನೋಡ್ರಿ. ಈ ದಿಶೆಯಲ್ಲಿ ಏನೋ ಪ್ರಯತ್ನ ಮಾಡಿ ನೋಡ್ರಿ, ಇಂಥ ಘಟನೆ ಕಡಿಮೆ ಆಗ್ಬೋದು ಅಂತೇಳಿ. ಅಂದ್ರೆ ಸಮೃದ್ಧ ಬದುಕಿತ್ತಂದ್ರೆ, ಸಮೃದ್ಧ ಕುಟುಂಬ ಇತ್ತಂದ್ರೆ ಆ ವ್ಯಕ್ತಿ ವಿಶೇಷವಾಗಿ ತನ್ನ ಕುಟುಂಬದ ಬೆಳವಣಿಗೆ, ತನ್ನ ಮಕ್ಕಳ ಬೆಳವಣಿಗೆ, ತನ್ನ ಹೆಂಡತಿಯ ಆರೋಗ್ಯ, ತಮ್ಮ ಆರೋಗ್ಯ ಇದ್ರ ಬಗ್ಗೆ ಹೆಚ್ಚು ಕಾಳಜಿ ವಹಿಸ್ತಾ ಇರ್ತಾನೆ. ಮತ್ತು ಸಾರಾಯಿ ಅಂತ ಬ್ಯಾನ್ ಮಾಡಲೇಬೇಕಾದಂಥ ವಿಷಯ ಇದರಲ್ಲಿ 2 ಮಾತ್ರ ಇಲ್ಲ. ಗಾಂಧೀಜಿಯವ್ರು ಬಯಸಿ ಸುಳ್ಳಲ್ಲ. ಒಂದು ನೆಮ್ಮದಿ ಬದುಕಿಗೆ ಸಾರಾಯಿ ಎಂದೂ ಉಪಯೋಗ ಇಲ್ಲ, ತಂಬಾಕು ಉಪಯೋಗ ಇಲ್ಲ. ನಾವು ತಂಬಾಕು ಮಾರಿ ಟ್ಯಾಕ್ಸ್ ತೊಗೊಳ್ತೀವಿ, ಸಾರಾಯಿ ಮಾರಿ ಟ್ಯಾಕ್ಸ್ ತೊಗೊಳ್ತೀವಿ. ಅಂದಾಗ ಸಾರಾಯಿ ಕೊಡದವ ಈ ಕೆಲಸ ಮಾಡಿದ, ಅವನ ಹೆಂಡತಿ ಹೊಡೆದು ಬಿತ್ತು, ಇಲ್ಲಿಯೂ ಘಟನೆ ಆಗೋಗ್ಬಿಡ್ತು. ಅಲ್ಲಿಯೂ ಅವರೇ ಇದ್ದಾರೆ, ನಶೆ ಪದಾರ್ಥ ಕುಡಿಸಿ ಪಾಪ ಅವಳನ್ನು ತಮ್ಮ ಭೋಗದ ವಸ್ತುವನ್ನಾಗಿ ಮಾಡ್ಕೊಂಡು ಅಂತಿಮಷ್ಟೇ ವಾದಗಳು. ಹೆಣ್ಮಗಳು ಭೋಗದ ವಸ್ತು ಮಾಡಿದಾರೆ ಯಾರು? ನಾವೆಲ್ಲರೂ. ಅದಕ್ಕೆ ಇವತ್ತು ನಾವೆಲ್ಲರೂ ಕೂತ್ಕೊಂಡು ಈ ದಿಶೆಯಲ್ಲಿ ಚಿಂತನೆ ಮಾಡಿ ಹೊಸ ವ್ಯವಸ್ಥೆ ತರಲಿಕ್ಕೆ ಸಾಧ್ಯ ಅದನ ಅಂತೇಳಿ ಅನ್ನೋದ್ರ ಬಗ್ಗೆ ಅಲ್ಲಲ್ಲಿ ಚರ್ಚೆ ಆದಷ್ಟು ಯೋಗ್ಯ ಆಗ್ತದೆ. ಇದನ್ನು ಯಾಕೆ ನಿಮಗೆ ಜೋಡಿ ಮಾತಾಡಿದ್ದಪ್ಪ ಅಂತಂದ್ರೆ ಹೇಳಿದಾಗ ಆ ಹೆಣ್ಣುಮಗಳು ನಡೆದ ಘಟನೆ ಇನ್ನೂ ತಾಜಾ ಅದ, ಎಲ್ಲರಿಗೂ ನೋವುಗಳದಾವೆ. ಸಾಕಷ್ಟು ಮೀಡಿಯಾದಲ್ಲಿ ಅವ್ರ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ. ಅದರ ಬಗ್ಗೆ ನಾವು ವಿವರಣೆ ಮಾಡೋಕ್ಕಿಂತರೂ ಈ ಒಂದು ಮಗ್ಗಲದಿಂದ ನಮ್ಮ ಸರ್ಕಾರ ನೋಡಿದ್ರೆ ಒಂದಿಷ್ಟು ಏನಾದರೂ ಒಳ್ಳೆಯ ದಾರಿ ಸಿಕ್ಕಿತ ಏನು ಅನಿಸ್ತದೆ ನಿಮಗೆ? ಇದು ನಾವು ಮಾತಾಡಿದ ತಪ್ಪು ಅನಿಸ್ತದನ? ತಪ್ಪನ್ರಿ, ಸರಿ ಇರಲ್ರಿ, ಏನಿಲ್ಲರಿ, ಕೇಳ್ತಾ ಇರಿ, ಚರ್ಚೆ ಮಾಡ್ತಾ ಇರ್ರಿ. ಜೊತೆಗೆ ನಮ್ಮ ಸಮಾಜವನ್ನು ತಿದ್ದುವಲ್ಲೇ ಹೊಸ ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯನಾ ಅಂತ ಹೇಳ್ತಾ ಇದು ಇವತ್ತಿನ ಮುಖ್ಯ ವಿಷಯ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೊಂಡು S16 ನ್ಯೂಸ್ ಅರ್ಥ ಅತ್ಯಂತ ನಮ್ಮದು ಸತ್ಯದ ಕೈಗಂಡಿ ವಂದನೆಗಳು. ಆತ್ಮೀಯ
ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.